ಹಣ ಹಣ ಇದ್ದಕ್ಕಿದ್ದಾಗೆ ಹಣ ಬರುತ್ತೆ. ಹೇಗೆ ಬರುತ್ತೆ? ಎಲ್ಲಿಂದ ಬರುತ್ತೆ? ಏನೆಂಬುದೇ ಜನರ ಆಸೆ. ಹೇಗಾದರೂ ಹಣ ಬಂದು ಸೇರಬೇಕು. ಅದಕ್ಕೆ ನಾವು ಏನು ಹೇಳ್ತೀವಿ? ಸಡನ್ ಬಿಗ್ ಮನಿ ಸೈನ್ ಆ್ಯಂಡ್ ಲೈನ್ಸ್ ಆನ್ ಯುವರ್ ಹ್ಯಾಂಡ್ಸ್. ಅಂದರೆ ಸಡನ್ನಾಗಿ ಇದ್ದಕ್ಕಿದ್ದಾಗಿ ಹಣ ಬರೋದು. ಹಣ ಹೆಂಗೆ ಬರುತ್ತೆ? ಎಲ್ಲಿಂದ ಬರುತ್ತೆ? ಅದಕ್ಕೆ ನಮಗೆ ಏನಾದರೂ ಮೊದಲೇ ಅದರ ಸೂಚನೆ ಇದೆಯೇ ಎಂಬುದನ್ನು ನೀವು ನೋಡಿ ತಿಳ್ಕೊಬೇಕು. ಅದಕ್ಕೆ ಹಲವು ರೀತಿಯ ಹಣ ಬರುವ ದಾರಿಗಳಿವೆ. ಹಣ ಬರುವುದು ಯಾವಾಗ, ಹೇಗೆ ಎಂಬುದನ್ನು ನಾವು ತಿಳ್ಕೊಂಡಿದ್ದರೆ ನಮ್ಮ ಜೀವನದಲ್ಲಿ ನಾವು ಈಗ ಬಂದಂತಹ ಕಷ್ಟಗಳನ್ನೆಲ್ಲ ಮರೆತು ನಾಳೆ ನಮಗೆ ಒಳ್ಳೆಯದಾಗಲಿದೆ ಎಂಬ ಭರವಸೆಯಿಂದ ನಾವು ಬದುಕಬಹುದು. ನಮ್ಮ ಭರವಸೆ ನಮ್ಮ ಹಸ್ತದಲ್ಲಿದೆ. ನಮ್ಮ ಹಸ್ತದಲ್ಲಿರುವ ಭರವಸೆಯಂತೆ ನಾವು ಜೀವನ ಮಾಡಿದಾಗ ನಮ್ಮ ಇಂದಿನ ಕಷ್ಟಗಳು ಮರೆಯಾಗಿ ನಾಳಿನ ಸುಖ ದಿನಗಳು ನಮಗೆ ಸ್ವಾಗತಿಸುತ್ತಾ ಇದೆ ಎಂದೆನಿಸುತ್ತದೆ. ಅಂದರೆ ಹಣ ಬೇಕು, ಸಾಲದಲ್ಲಿದ್ದೇನೆ, ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ಜೀವನಕ್ಕೆ ಬೇಕಾದ ಮಕ್ಕಳ ಶಿಕ್ಷಣಕ್ಕೆ ಹಣ ಇಲ್ಲ, ಜೀವನ ದಿನನಿತ್ಯದ ಖರ್ಚಿಗೆ ಹಣ ಇಲ್ಲ, ಏನು ಮಾಡಲಿ ಅಂತ ಕಷ್ಟಪಡ್ತಾ ಇದ್ದವರು ಇದ್ದಕ್ಕಿದ್ದಾಗೆ ಹಣವಂತರಾಗಿ ಜೀವನದಲ್ಲಿ ಎಲ್ಲ ಸುಖ ಭೋಗಗಳನ್ನು ಅನುಭವಿಸುತ್ತಾರೆ. ಅಂತಹ ಒಂದು ರೀತಿ ಜನಗಳಲ್ಲಿ ಎಷ್ಟೋ ಜನಗಳಿಗೆ ಕಂಡುಬರುತ್ತೆ. ಹಾಗಾದರೆ ಈ ಸಡನ್ ಆಗಿ ಇದ್ದಕ್ಕಿದ್ದಾಗೆ ಹಣ ಬರುವಂತಹ, ಆ ದೊಡ್ಡ ಮೊತ್ತದ ಹಣ ಬರುವಂತಹ ಸೂಚನೆ ಯಾವುದು ನಮ್ಮ ಹಸ್ತದಲ್ಲಿದೆ ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ಹಾಗೆ ತಿಳಿದುಕೊಂಡಾಗ ನಮ್ಮ ಜೀವನ ಮುಂದೆ ಬರಲಿರುವಂತಹ ಸುಖದ ಬಗ್ಗೆ ಕನಸು ಕಂಡು ಆಶಾಭಾವನೆಯಿಂದ ನಾವು ಜೀವನ ನಡೆಸಿದಾಗ ನಮ್ಮ ಜೀವನ ಸಂತೋಷವಾಗಿರುತ್ತದೆ. ಅಂತಹ ವಿಚಾರಗಳನ್ನು ಇಂದು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ಅಂದರೆ ಸಡನ್ನಾಗಿ ಹಣ ಬರುವಂತಹ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ನಮಸ್ಕಾರ ಬಂಧುಗಳೇ, ಎಲ್ಲರಿಗೂ ಮನಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದು ನಾನು ನಿಮಗೆ ಯಾರಿಗೆ ಇದ್ದಕ್ಕಿದ್ದಾಗೆ ಲಾಟ್ರಿ ಹೊಡೆದ ಹಾಗೆ ಹಣ ಬರುತ್ತದೋ ಅವರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅಂದರೆ ಹಣ ಇಲ್ಲ, ಕಾಸಿಲ್ಲ, ಖರ್ಚಿಗೆ ಹಣ ಇಲ್ಲ, ಸಾಲಗಾರರ ಕಾಟ ಬೇರೆ, ಈಗ ಕಷ್ಟ ಏನು ಮಾಡಲಿ ಅಂತ ಯೋಚನೆ ಮಾಡುವರ ಹಸ್ತವನ್ನು ನಾವು ನೋಡಿದಾಗ ಆ ಹಸ್ತದಲ್ಲಿರುವಂಥ ನಾನೀಗ ಹೇಳ್ತಾ ಇರುವಂಥ ಚಿಹ್ನೆಗಳಿದ್ದರೆ ಅವರು ಸಂತೋಷದಿಂದ ಇಂದಿನ ಕಷ್ಟವನ್ನು ಮರೆಯಬಹುದು. ನಾಳೆ ಅವರಿಗೆ ಒಳ್ಳೆಯದಾಗುತ್ತದೆ ಎಂಬ ಒಂದು ಭರವಸೆ ಮೂಡುವಂತಹ ರೀತಿಯಲ್ಲಿ ಆ ರೇಖೆಗಳಿರುತ್ತದೆ. ಅಂಥ ರೇಖೆಗಳು ಯಾವುದನ್ನು ತಿಳಿಯೋಣ. ಇಂಥ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮನಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮನಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರು ಕೇಳ್ತಿದ್ದಾರೆ, ಭವಿಷ್ಯ ತಿಳಿಯಲು ಏನು ಮಾಡಬೇಕು? ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಸಿಕೊಡಲು ನಾವೊಂದು ವ್ಯವಸ್ಥೆ ಮಾಡಿದ್ದೇವೆ. ಅದರಂತೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಕಳಿಸಿದ್ರೆ, ಎಸ್ ಅಂತಾದರೂ ಕಳಿಸಿ, ಹಾಯ್ ಅಂತಾದರೂ ಕಳಿಸಿ, ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ನಿಮ್ಮ ಮೆಸೇಜ್ ತಲುಪಿದ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಭರವಸೆ ಮೂಡುವಂತಹ ಇಂಥ ವಿಚಾರಗಳನ್ನು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ. ಅದಕ್ಕಾಗಿ ಏನು ಮಾಡಬೇಕೆಂಬುದನ್ನು ನಾನು ತಿಳಿಸಿರುವ ರೀತಿಯಲ್ಲಿ ನೀವು ಮಾಡಿದರೆ ಕೂಡಲೇ ನಿಮಗೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈಗ ನಾನು ನೋಡಿ, ನಮಗೆ ಹಲವು ವಿಚಾರಗಳಲ್ಲಿ ಸೂರ್ಯರೇಖೆ ಭಾಳ ಮುಖ್ಯವಾದದ್ದು. ಸೂರ್ಯರೇಖೆ ಅಂದರೆ ನಿಮಗೆ ಗೊತ್ತಿದೆ, ಎಲ್ಲಿಂದ ಇರುತ್ತೆ. ಇದರ ಬಗ್ಗೆ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಎಷ್ಟೋ ವಿಡಿಯೋಗಳನ್ನು ಅದರ ಬಗ್ಗೆ ವಿಚಾರಿಸಿದ್ದೇನೆ. ಅದೇ ಥರ ವಿವರವನ್ನು ಇವತ್ತು ನಾನು ನಿಮಗೆ ಇನ್ನೊಂದು ಸರಿ ಈ ಸೂರ್ಯರೇಖೆ ಯಾವುದು ಎಂಬುದನ್ನು ನಾನು ಹೇಳ್ತಿದ್ದೇನೆ. ನೋಡಿ, ಸಾಮಾನ್ಯವಾಗಿ ನೋಡಿ, ಇದು ಸೂರ್ಯಪರ್ವ, ಈ ಉಂಗುರ ಬೆರಳ ಕೆಳಗಿರುವುದೇ
ಸೂರ್ಯಪರ್ವ. ಸೂರ್ಯಪರ್ವದಿಂದ ಹೀಗೆ ಕೆಳಗೆ ಬಂದಿರುವುದೇ ಸೂರ್ಯರೇಖೆ. ಈಗ ನಾನು ಹೇಳುವುದಲ್ಲ, ಆ ಸೂರ್ಯರೇಖೆ ನಿಮಗೆ ಹಣವನ್ನು ತರುವಂತಹ ರೀತಿಯಲ್ಲಿ ಯಾವಾಗ ಇರುತ್ತದೆ, ಯಾವ ರೀತಿಯಲ್ಲಿದ್ದರೆ ನಿಮಗೆ ನಾನು ಹೇಳಿದಾಗೆ ಸಡನ್ನಾಗಿ ಹಣ ಬರುವಂತಹ ಸ್ಥಿತಿ ಯಾವುದು ಎಂಬುದನ್ನು ತಿಳಿದುಕೊಳ್ಳಬಹುದು. ಅದಕ್ಕೆ ನೋಡಿ, ಈ ರೇಖೆ ಇದು ಚಂದ್ರಪರ್ವ. ಈ ಚಂದ್ರಪರ್ವದಿಂದ ಬಂದಂಥ ಸೂರ್ಯರೇಖೆ ಹೀಗೆ ಇಲ್ಲಿ ಹೋಗಿ ಕೊನೆಯಲ್ಲಿ ಅದು ಏನಾಗಿರಬೇಕಂದರೆ ಈ ರೀತಿಯ ಎರಡು ರೇಖೆಗಳು, ಬೇರೆ ಒಂದು ಎರಡು ರೇಖೆಗಳು ಹೀಗಿರಬೇಕು. ಹೇಗಿರಬೇಕು? ಈ ರೇಖೆ ಚಂದ್ರಪರ್ವದಿಂದ ಬಂದು ಸೂರ್ಯರೇಖೆಗೆ ಬಂದು ಸೂರ್ಯಪರ್ವದಲ್ಲಿ ಬಂದು ಸೇರಿ ಅದರ ಬದಿಯಲ್ಲಿ ಎರಡು ಈ ರೀತಿಯ ಚಿಕ್ಕ ಗೆರೆಗಳು ಇದ್ದರೆ, ಇಂತಹ ಎರಡು ರೇಖೆಗಳಿದ್ದರೆ ಇವರಿಗೆ ಅವರ ಅಂದುಕೊಂಡಿರದ ರೀತಿಯಲ್ಲಿ ಹಣ ಬಂದು ಸೇರುವುದು ಹಾಗೆಯೇ ಕೀರ್ತಿ ಖ್ಯಾತಿ ಎಲ್ಲವೂ ಅವರ ವಶವಾಗುವುದು, ಅಂದರೆ ಅವರಿಗೆ ದೊರೆಯುತ್ತದೆ. ಅಂತಹ ಸೌಭಾಗ್ಯಗಳು ಅವರಿಗೆ ದೊರೆಯುತ್ತದೆ. ಯಾವುದು? ಈ ಸೂರ್ಯರೇಖೆ ಚಂದ್ರಪರ್ವದಿಂದ ಸೂರ್ಯಪರ್ವಕ್ಕೆ ಬಂದಿರಬೇಕು. ಈ ರೀತಿ ಎರಡು ಗೆರೆಗಳು ಇದ್ದರೆ ಅವರು ಹೆಸರು ಖ್ಯಾತಿ ಹಣವನ್ನು ಗಳಿಸುತ್ತಾರೆ ಅಂತ ನಾವು ತಿಳ್ಕೋಬೇಕು. ಈಗ ನೋಡಿ, ಇದನ್ನು ನಾವು ಕಂಕಣ ಅಂತೀವಿ. ಇಲ್ಲಿ ಮಾಡಿದಾಗ ಇದನ್ನು ನಾವು ಕಂಕಣ ಅಥವಾ ಕೇತು ಪರ್ವದಲ್ಲಿ ನೋಡಿ ಹೀಗೆ ನೋಡಿ, ಹೀಗೆ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ ಜನಪ್ರಿಯ ವ್ಯಕ್ತಿಗಳಾಗುತ್ತಾರೆ. ಇವರು ಜನಪ್ರಿಯ ವ್ಯಕ್ತಿಗಳಾಗ್ತಾರೆ. ಹಾಗೆ ಹೀಗೆ ಜನಪ್ರಿಯ ವ್ಯಕ್ತಿಗಳಾಗುತ್ತಾರೆ. ಹಾಗೆ ಈಗೊಂದು ರೇಖೆ ಕೂಡ ಇದ್ದರೆ ಈ ತ್ರಿಕೋಣ ಚಿಹ್ನೆ ಈಗೊಂದು ರೇಖೆಯೂ ಇದ್ದರೆ ಅವರು ಬಳಿಗೆ ಹಣ ಹರಿದು ಬರುತ್ತದೆ. ಇವರು ವಿದೇಶದೊಂದಿಗೂ ವ್ಯವಹಾರ ನಡೆಸುವಂತಹ ವ್ಯಕ್ತಿಯಾಗಿರುತ್ತಾರೆ. ಹಾಗೂ ಈ ತ್ರಿಕೋಣ ಚಿಹ್ನೆ ಇರುವುದು ನಿಮ್ಮ ಸೌಭಾಗ್ಯ ಯಾರ ಕೈಯಲ್ಲಿದೆಯೋ ಅವರ ಸೌಭಾಗ್ಯವನ್ನು ತಿಳಿಸುತ್ತಾ ಒಂದು ಚಿಹ್ನೆಯಾಗಿದೆ. ಹಾಗೆ ಈ ಗೆರೆ ಇರುವುದು ಅವರಿಗೆ ಹೆಚ್ಚಿನ ಹಣವನ್ನು ತಂದು ಕೊಡುವಂತಹ ಒಂದು ಸ್ಥಿತಿ ವಿಶೇಷತೆಯನ್ನು ಅದರಲ್ಲಿ ಕಾಣಬಹುದು. ಈ ಕಷ್ಟ ಇರಬಹುದು, ನಾಳೆ ಕಷ್ಟ ನಿವಾರಣೆಯಾಗಿ ಹೆಚ್ಚಿನ ಹಣ ಸಂಪಾದನೆಯ ದಾರಿಯನ್ನು ಕಂಡುಕೊಳ್ಳುತ್ತಾರೆ. ಹಾಗೆ ನೋಡಿ, ಈಗ ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದು ಇಲ್ಲೊಂದು ಒಂದು ವೃತ್ತಾಕಾರದಲ್ಲಿದ್ದಂತಹ ಅದರ ಮಧ್ಯೆ ಒಂದು ನಕ್ಷತ್ರ ಚಿಹ್ನೆಯೂ ಇದ್ದರೆ ಅವರಿಗೆ ಹೆಚ್ಚಿನ ಧನ ಬಂದು ಸೇರುವಂತಹ ಸೌಭಾಗ್ಯವಿದೆ ಎಂದು ತಿಳಿಯಬಹುದು. ಹೀಗೆ ಒಂದು ನಕ್ಷತ್ರ ಮತ್ತು ಅದಕ್ಕೆ ಒಂದು ಸುತ್ತಲೂ ಇರುವಂಥ ವೃತ್ತಾಕಾರದ ಒಂದು ಚಿಹ್ನೆಯೂ ಇದ್ದರೆ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾರೆ. ಅಂದರೆ ಅವರು ಮಾಡುವ ಪ್ರತಿಯೊಂದು ಕೆಲಸವೂ ಹೆಚ್ಚಿನ ಧನಲಾಭವನ್ನು ತಂದುಕೊಡುತ್ತದೆ ಎಂಬುದನ್ನು ಸೂಚಿಸುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿರಬೇಕು. ಈ ರೀತಿ ನಕ್ಷತ್ರ ಚಿಹ್ನೆ ಇದ್ದವರು ಅವರು ಹೇರಳ ಧನವನ್ನು ಸಂಪಾದನೆ ಮಾಡ್ತಾರೆ. ಹೀಗೆ ನಾವು ಈ ರೇಖೆಯನ್ನು ನಾವು ನೋಡಿದು. ಇನ್ನು ನಾವು ಇನ್ನೊಂದು ಬುಧಪರ್ವದ ಬಗ್ಗೆ ನೋಡೋಣ. ಬುಧಪರ್ವದ ಬಗ್ಗೆ ನಾವು ಇದಕ್ಕಿಂತ ಮೊದಲು ಹಲವು ವಿಷಯಗಳನ್ನು ತಿಳಿದಿದ್ದೇವೆ. ಆ ಬುಧಪರ್ವ ಯಾವ ರೀತಿ ಇದ್ದಾಗ ಏನಾಗುತ್ತೆಂಬುದು. ಈಗ ಒಂದು ರೇಖೆ ಹೇಗೆ ಬರುತ್ತೆ ಅಂದರೆ, ಹೀಗೆ ಒಂದು ರೇಖೆ ಇಲ್ಲಿಂದ ಬಂದಿರುತ್ತೆ. ಇಲ್ಲಿಂದ ಬಂದು ಇದು ಹೀಗೆ ತಿರುಗಿದ್ದರೆ, ಹೀಗೆ ವೈ ಆಕಾರದಲ್ಲಿದ್ದರೆ ಅದಕ್ಕೆ ಮ್ಯಾನ್ ಆಫ್ ಸಕ್ಸಸ್ ಎಂದು ಹೇಳ್ತಾರೆ. ಮ್ಯಾನ್ ಆಫ್ ಸಕ್ಸಸ್ ಅಂದರೆ ಅವರ ಜೀವನದಲ್ಲಿ ಅವರು ಮಾಡುವ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಆಗ್ತಾರೆ ಎಂಬುದರ ಸೂಚನೆ. ಅಂದರೆ ಮ್ಯಾನ್ ಆಫ್ ಸಕ್ಸಸ್ ಅಲ್ಲದ್ರೆ ಹೀಗೆ ಬಂದರೂ ಸಹ ಹಂಗೆ ಆಗುತ್ತೆ. ಹೀಗೆ ಬರೆದಿದ್ದರೂ ಹೀಗೆ ಬಂದರೂ ಸಹ, ಈ ರೀತಿ ಬಂದಿದ್ದರೂ ಸಹ ಈ ರೇಖೆ
ರೋದಿಂದ ಬಂದು ಹೀಗೆ ಕವರ್ ಹೊಡೆದಿದ್ದರೆ ಅವರು ಸಹ ಅವರು ಮ್ಯಾನ್ ಆಫ್ ಸಕ್ಸಸ್ ಅಂತಲೇ ಅದರ ಹೆಸರು. ಬಿಸ್ನೆಸ್ನಲ್ಲಿ ಅವರ ಸ್ಕಿಲ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತದೆ. ಅದರಿಂದಾಗಿ ಅವರು ಮಾಡುವ ಯಾವುದೇ ವ್ಯಾಪಾರ ವ್ಯವಹಾರ ಹೆಚ್ಚಿನ ಲಾಭವನ್ನು ತಂದುಕೊಟ್ಟು ಅವರು ಹೇರಳ ಧನವನ್ನು ಸಂಪಾದನೆ ಮಾಡಿ ಪ್ರಾರಂಭದಲ್ಲಿ ಸಣ್ಣದಾಗಿ ಆರಂಭಿಸಿದರು, ಕ್ರಮೇಣ ಅದು ಬೆಳೀತಾ ಹೋಗುತ್ತೆ. ಅವರು ಅಂದುಕೊಂಡಿರದ ರೀತಿಯಲ್ಲಿ ಅದು ಅಭಿವೃದ್ಧಿಯಾಗುತ್ತದೆ. ಆ ಡೆವಲಪ್ನಿಂದಾಗಿ ಅವರು ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಬಿಸ್ನೆಸ್ ಸ್ಕಿಲ್ ಅವರಿಗೆ ಚೆನ್ನಾಗಿರುತ್ತದೆ ಎಂಬುದರ ಸೂಚನೆ. ಈಗ ನೋಡಿ, ಈಗ ಅದೇ ಇನ್ನೊಂದು ಸಕ್ಸಸ್ಸನ್ನು ನಾವು ಇನ್ನೊಂದನ್ನು ನೋಡೋಣ. ಇದೊಂದು ಸಕ್ಸಸ್ ಆಯಿತು, ಇದೊಂದು ಸಕ್ಸಸ್ ಗೆರೆ ಆಯಿತು. ಇನ್ನೊಂದು ಸಕ್ಸಸ್ಸು ಅಂದರೆ ನಾವು ಅಂದುಕೊಂಡಿರದ ರೀತಿಯಲ್ಲಿ ಇದನ್ನು ಒಂದು ಸರಿ ಹೇಳಿದ್ದೀನಿ. ಈ ರೀತಿ ನಕ್ಷತ್ರದಲ್ಲಿ ಸೂರ್ಯರೇಖೆ ಕೊನೆಗೊಂಡಿದ್ದರೆ ಅವರು ಹೆಚ್ಚಿನ ಖ್ಯಾತಿ ಮತ್ತು ಅಂದರೆ ಹೆಸರು, ಕೀರ್ತಿ, ಹಣವು ಎಲ್ಲವೂ ಬಂದು ಸೇರುತ್ತದೆ. ಅದೃಷ್ಟ ಅವರನ್ನು ಹುಡುಕಿಕೊಂಡು ಬರುತ್ತದೆ. ಆದ್ದರಿಂದ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾರೆ. ಅವರು ಯಾವುದೇ ಕಲಾವಿದರಾಗಲಿ ಅಥವಾ ಯಾವುದೇ ಸಾಹಿತಿ ಆಗಿರಲಿ ಅಥವಾ ಅಂತಹ ಯಾವುದೇ ಕೆಲಸಗಳಲ್ಲಿ ತೊಡಗಿದ್ದರೂ ಸಹ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಖ್ಯಾತಿಯನ್ನು ಪಡೆದು ಹೆಚ್ಚು ಅವರು ಅಂದುಕೊಂಡಿರದ ರೀತಿಯಲ್ಲಿ ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ಸೂಚನೆಯದಾಗಿದೆ. ಈಗ ನೋಡಿ, ಇದು ನಮ್ಮ ಆಯುಷ ರೇಖೆ. ಈ ಆಯುಷ ರೇಖೆ ಮತ್ತು ಈ ರೇಖೆ ನೋಡಿ, ಇದು ಜ್ಞಾನ ರೇಖೆ. ಇಲ್ಲಿ ಇದು ಆರಂಭವಾಗ್ತದೆ ನೋಡಿ. ಇಲ್ಲಿ ಹೀಗೆ ಒಂದು ತ್ರಿಕೋಣ ಚಿಹ್ನೆ, ಯಾವುದು ಆಯುಷ ರೇಖೆ ಮತ್ತು ಈ ಜ್ಞಾನ ರೇಖೆ ಆರಂಭದಲ್ಲಿ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ ಅವರಿಗೆ ಹೆಚ್ಚಿನ ಹಣ ಬಂದು ಸೇರುವಂತಹ ಸೂಚನೆ ಅದಾಗಿದೆ. ಅಂದರೆ ಅವರು ಆರಂಭದಲ್ಲಿ ಬಹಳ ಕಷ್ಟದಲ್ಲಿದ್ದರೂ ಸಹ ಕ್ರಮೇಣ ಅವರಲ್ಲಿ ಹೆಚ್ಚಿನ ಹಣ ಬಂದು ಸೇರುವಂತಹ ಒಂದು ಚಿಹ್ನೆ ಅದಾಗಿದೆ ಎಂಬುದು ಇದರಿಂದ ತಿಳಿಯುತ್ತದೆ. ಹಾಗೆ ಈಗ ನೋಡಿ, ಶ್ರಮದಿಂದ ದುಡಿದು ಫೈನಾನ್ಸ್ ಇವರಿಗೆ ಯಾವುದ್ಯಾವುದು ಈಗ ನೋಡಿ, ನಮ್ಮ ಇದು ಇಲ್ಲಿ ಬಂದಿದೆ ನೋಡಿ ಜ್ಞಾನರೇಖೆ. ಇಲ್ಲಿಗೆ ಒಂದು ನಕ್ಷತ್ರ ಚಿಹ್ನೆ. ಇಲ್ಲಿ ಯಾವುದಿದು ಗುರುಪರ್ವದಲ್ಲಿ, ಇದರ ಬಗ್ಗೆ ಹೇಳಿದ್ದೀನಿ. ಗುರುಪರ್ವದಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಇವರು ಚೆನ್ನಾಗಿ ಸ್ಟ್ರಾಂಗ್ ಬಿಸ್ನೆಸ್ಸನ್ನು ಮಾಡುತ್ತಾರೆ, ಹೆಚ್ಚಿನ ಬಿಸ್ನೆಸ್ಸನ್ನು ಮಾಡುತ್ತಾರೆ. ಅಂದರೆ ಈ ರೇಖೆ ಹೀಗಿರಬೇಕು, ಇದು ಬುಧ ರೇಖೆ. ಈ ರೇಖೆ ಹೀಗೆ ಚೆನ್ನಾಗಿದ್ದು ಇಲ್ಲಿ ಈ ರೇಖೆ ಈಗ ಒಂದು ನಕ್ಷತ್ರ, ಈ ರೇಖೆ ಯಾವುದು ನಮ್ಮ ಹೃದಯ ರೇಖೆ ಗುರುಪರ್ವಕ್ಕೆ ಬಂದು ನಿಂತಿದ್ದು. ಎಲ್ಲೊಂದು ನಕ್ಷತ್ರವೂ ಇದ್ದರೆ ಈ ರೇಖೆ, ಈ ಬುಧ ರೇಖೆ ಇದ್ದು ಚೆನ್ನಾಗಿದ್ದು ಇಲ್ಲಿ ಒಂದು ಇದು ಇದ್ದಾಗ, ನಕ್ಷತ್ರ ಚಿಹ್ನೆ ಇದ್ದಾಗ ಅವರು ಬಿಸ್ನೆಸ್ನಲ್ಲಿ ಶ್ರಮದಿಂದ ದುಡಿಮೆ, ಫೈನಾನ್ಸ್ ಎಂದರೆ ಫೈನಾನ್ಸ್ ವ್ಯವಹಾರದಲ್ಲಿ ಇವರು ಚತುರರಾಗಿರುತ್ತಾರೆ. ಹಾಗೆಯೇ ನಾಯಕತ್ವ ಗುಣ, ಇದು ನಾಯಕತ್ವ, ಅವರು ಜನಪ್ರಿಯ ನಾಯಕರಾಗಿ ಬೆಳೆಯುತ್ತಾರೆ. ಹಾಗೆಯೇ ಅವರು ಹೆಚ್ಚು ಜನರಿಂದ ದುಡಿಮೆಯಿಂದಾಗಿ ಹೆಚ್ಚು ಜನರನ್ನು ಇಟ್ಟುಕೊಂಡು ದುಡಿಯುತ್ತಾರೆ. ಅಂದರೆ ಅವರ ಕೆಳಗೆ ಹಲವಾರು ಕೆಲಸಗಾರರನ್ನು ಇಟ್ಟುಕೊಂಡು ದುಡಿಯುವಂತಹ ಸೂಚನೆ ಅದಾಗಿದೆ. ನಕ್ಷತ್ರ ಇದ್ದರೆ ಅದು ಅವರ ಪೊಲಿಟಿಕಲ್ ಅಂದರೆ ಅವರ ರಾಜಕೀಯವಾದಂತಹ ಜೀವನದಿಂದ ಹೆಚ್ಚು ಧನವಾಗುವಂಥ ಚಿಹ್ನೆ ಈ ನಕ್ಷತ್ರ ಎಂದು ತಿಳಿಯಬೇಕು. ಅಂದರೆ ಪೊಲಿಟಿಕ್ ಲಿಂಕ್ ಇಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಹಾಗೆ ನೋಡಿ, ಈಗ ನೋಡಿ ನಮ್ಮ ಈ ರೇಖೆ ನೋಡಿ, ಇದನ್ನು ಯಾವುದು ನಮ್ಮ ಇದು ಭಾಗ್ಯರೇಖೆ. ನಿಮ್ಗೆ ಗೊತ್ತಿದೆ ಭಾಗ್ಯರೇಖೆ ಎಲ್ಲಿದೆ ಅಂತ. ಇದು ಭಾಗ್ಯರೇಖೆ.
ಇದರ ಒಂದು ಹೀಗೆ ಅದು ಸೂರ್ಯ ಪರ್ವಕ್ಕೆ ಹೋಗಿದ್ದರೆ, ಹಿಂಗೆ ಬಂದು ಒಂದು ಕವಲು ಸೂರ್ಯ ಪರ್ವಕ್ಕೆ ಹೋಗಿದ್ದರೆ ಧನಲಾಭ, ನೆಮ್ಮದಿ, ಸಮಾಧಾನ ಎಲ್ಲವೂ ಇವರನ್ನು ಹುಡುಕಿಕೊಂಡು ಬರುತ್ತದೆ. ಹಾಗೆ ನೋಡಿ, ಇದು ಎಲ್ಲಾದರೂ ಇದು ಇದ್ದರೆ ಹೀಗೆ ಮೂರಾಗಿದ್ದರೆ, ಅಂದರೆ ಒಂದು ಇಲ್ಲಿಯ ಮಧ್ಯಕ್ಕೆ ಇಲ್ಲಿ ಬಂದಾಗ ಅದು ತ್ರಿಶೂಲಾಕೃತಿಯಲ್ಲಿದ್ದರೆ ಅವರು ಪಬ್ಲಿಕ್ ಇಮೇಜ್ ಇರುವಂತಹ, ಪಬ್ಲಿಕ್ಕಾಗಿ ಅವರಿಗೆ ಸಾರ್ವಜನಿಕರಲ್ಲಿ ಹೆಚ್ಚಿನ ಜನಪ್ರಿಯತೆಯನ್ನು ತಂದುಕೊಡುವ ವ್ಯಕ್ತಿಯಾಗಿದ್ದು, ಅವರು ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆಂದು ತಿಳಿಯಬೇಕು. ಹೀಗೆ ಈ ಭಾಗ್ಯರೇಖೆಯಲ್ಲಿ ಎಲ್ಲ ರೀತಿಯಂತಹ ಅವರಿಗೆ ಅನುಕೂಲವನ್ನು ತಂದುಕೊಡುವಂತಹ ಭಾಗ್ಯರೇಖೆ ಇದಾಗಿರುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಅದೇ ನೋಡಿ, ಶನಿ ರೇಖೆಯಿಂದ ಬರುವ ಸೌಭಾಗ್ಯಗಳು ಯಾವುವು ಅಂತ ನೀವು ತಿಳ್ಕೋಬೇಕು. ಶನಿ ಬರೋದ್ರಿಂದ ಭಾಗ್ಯರೇಖೆಯಿಂದ ಬಂದಂತಹ ಇದು ಚಂದ್ರಪರ್ವದಿಂದ ಭಾಗ್ಯರೇಖೆ ಬಂದು ಇಲ್ಲಿ ಸೇರಿದ್ದರೆ ಅವರು ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡಿದರೆ ಅವರಿಗೆ ಹೆಚ್ಚಿನ ಧನಲಾಭವಾಗುತ್ತದೆ ಎಂದು ತಿಳಿಯಬೇಕು. ಹೆಚ್ಚಿನ ಧನಲಾಭವಾಗುತ್ತದೆ ಎಂದು ತಿಳಿಯಬೇಕು. ಈಗ ಚಂದ್ರ ನಮ್ಮನ್ನು ಮನಸ್ಸನ್ನು ಪ್ರತಿನಿಧಿಸುವಂತಹ ಒಂದು ಪರ್ವ, ಇದು ನಮ್ಮ ಮನಸ್ಸನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಅದರಲ್ಲಿ ನಮ್ಮ ಜಾಣ್ಮೆ ಇರುತ್ತದೆ, ಕಲ್ಪನೆ ಇರುತ್ತದೆ, ಹಾಗೂ ವಿದೇಶದಿಂದ ಹಣ ಸಂಪಾದನೆಯ ಮಾರ್ಗಗಳನ್ನು ಇದು ತಿಳಿಸುತ್ತದೆ. ಆದ್ದರಿಂದ ಇಲ್ಲಿಂದ ಹೊರಟಂತಹ ಯಾವುದೇ ರೇಖೆ ನಮ್ಮ ಕಲ್ಪನೆಗೆ ತಕ್ಕಂತೆ ನಮ್ಮ ಜೀವನದ ರೀತಿಯನ್ನು ಬದಲಾಯಿಸಿಕೊಳ್ಳುವುದರಿಂದ ನಾವು ಜೀವನದಲ್ಲಿ ಹೆಚ್ಚು ಹೆಚ್ಚು ಸಂತೋಷವಾಗಿರಲು ಸಾಧ್ಯವಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಹಾಗೆ ಸೂರ್ಯ ಚಂದ್ರಪರ್ವದಲ್ಲಿರುವ ಬೇರೆ ಬೇರೆ ಚಿಹ್ನೆಗಳಿಂದಲೂ ಅದೃಷ್ಟ ಬರುವಂತಹ ರೀತಿಯನ್ನು ಕಾಣಲು ಸಾಧ್ಯ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ. ಹಿಂದೆ ಹೇಳಿದಂಥ ಕೆಲವು ವಿಚಾರಗಳು ಮತ್ತೆ ಮತ್ತೆ ಬರುತ್ತಿರ್ಬೋದು, ಯಾಕಂದರೆ ಅದರ ಹೆಚ್ಚಿನ ವಿಸ್ತಾರವಾಗಿ ಮತ್ತೆ ಹೇಳ್ತೇನೆ. ಒಂದು ಪಾಠ ಕೇಳುವತ್ತಿಗೆ ಮೊದಲನೇ ಕ್ಲಾಸಲ್ಲಿ ಕಡಿಮೆ ಇರುತ್ತೆ, ಎರಡನೇ ಕ್ಲಾಸ್ ಅದೇ ವಿಷಯಗಳು ಮತ್ತೆ ಮುಂದುವರಿಯುತ್ತವೆ. ಆದ್ದರಿಂದ ಇದು ಹೆಚ್ಚಿನ ವಿಷಯಗಳನ್ನು ಒಳಗೊಂಡಿರುವುದರಿಂದ, ಹೆಚ್ಚು ವಿಷಯಗಳು ಮೊದಲು ಹೇಳಿದಕ್ಕಿಂತಲೂ ಹೆಚ್ಚಿನ ವಿಷಯಗಳಿರುವುದರಿಂದ ನಾವು ಪ್ರತಿಯೊಂದು ಚಿಹ್ನೆಯ ಬಗ್ಗೆಯೂ ನಿಮಗೆ ವಿವರಿಸುತ್ತಾ ಹೋಗುತ್ತೇನೆ. ಈಗ ಇಂತಹ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ನೀವು ಇನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋವನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮ ಭವಿಷ್ಯ ನಿಮಗೆ ತಿಳಿಯಬೇಕೆಂದಿದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ಅಥವಾ ಭವಿಷ್ಯ ತಿಳಿಯಬೇಕೆಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲಿ ಕುಳಿತು ತಿಳಿಯಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು, ನಿಮ್ಮ ನಿಖರವಾದ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ. ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗೆ ಮಾತ್ರ. ಅಂದರೆ ಇದರಲ್ಲಿ ನಂಬಿಕೆ ಇಲ್ಲದಿದ್ದವರು ದಯವಿಟ್ಟು ಈ ವಿಡಿಯೋವನ್ನು ನೋಡುವುದು ವ್ಯರ್ಥ ಎಂಬುದು ನಾನು ಹೇಳಲು ಇಷ್ಟಪಡುತ್ತೇನೆ. ಯಾಕಂದರೆ ಕೆಲವರು ಇದು ಬೇರೆ ಸುಮ್ಮನೆ ಇರುವಂಥ ಶಾಸ್ತ್ರ, ಇದರಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ. ಅಂಥವರಿಗೆ ನಾನು ಈ ವಿಡಿಯೋವನ್ನು ನೀವು ದಯವಿಟ್ಟು ನೋಡಬೇಡಿ, ನೀವು ಏನಿದ್ದರೂ ಬೇರೆ ರೀತಿ ವಿಡಿಯೋಗಳನ್ನು ನೋಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.